ಗುರುಗಳೇ, ಆಂತರ್ಯದಲ್ಲಿ ರಾಮ ಇದ್ದ, ಆದರೆ ಇವತ್ತು ಪ್ರಕಟವಾಗಿದ್ದಾನೆ, ಗೋಚರಿಸಿದ್ದಾನೆ ಈ ಒಂದು ದೇಗುಲದ ಮೂಲಕ ಅಂತ ಗುರುಗಳು ಹೇಳ್ತಾ ಇದ್ರು. ಸೊ ರಾಮತಾರಕ ಮಂತ್ರ, ರಾಮ ಅನ್ನುವ ಹೆಸರೇ ಎಷ್ಟು ಅದ್ಭುತ ಮತ್ತು ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ಆಲ್ರೆಡಿ ಅದು ಪ್ರೂವ್ ಆಗಿರುವಂಥದ್ದು. ಸೊ ಇಂಥ ಸಂದರ್ಭದಲ್ಲಿ ರಾಮನಾಮ ಜಪ, ರಾಮತಾರಕ ಮಂತ್ರ ಎಷ್ಟು ಪ್ರಸ್ತುತ ಮತ್ತು ಸೂಕ್ತ ಅಂತೀರಿ? ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ನಾವು ದಾಸರ ವಾಣಿಯಲ್ಲೇ ಕೇಳ್ತೇವೆ, ಆ ಮಂತ್ರ ಈ ಮಂತ್ರ ಜಪಿಸಿ ಕೆಡಲು ಬೇಡ, ರಾಮ ಮಂತ್ರವ ಜಪಿಸೋ ಹೇ ಮನುಜ ಅಂತ ದಾಸವರೇಣ್ಯರೇ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಹೀಗಾಗಿ ಈಗ ವಿಷ್ಣು ಸಹಸ್ರನಾಮವನ್ನು ನಾವೆಲ್ಲ ನಿತ್ಯದಲ್ಲಿ 3 ಬಾರಿ ಪಠನ ಮಾಡಬೇಕು. ನಮ್ಮ ದೇಹದಲ್ಲಿ 72,000 ನಾಡಿಗಳಿದ್ದಾವೆ. ಅದನ್ನು 3 ಬಾರಿ ಪಾರಾಯಣ ಮಾಡಿದಾಗ ಎಲ್ಲವೂ ಜಾಗೃತ ಆಗ್ತದೆ ಅಂತ ನಾವು ಕೇಳ್ತೇವೆ, ಶಾಸ್ತ್ರದಲ್ಲಿ ನೋಡ್ತೇವೆ. ಈಗ ಅಷ್ಟು ಇವತ್ತು ಯಾರಿಗೂ ಸಮಯ ಇಲ್ಲ 3 ಬಾರಿ ವಿಷ್ಣು ಸಹಸ್ರನಾಮ ಹೇಳಲಿಕ್ಕೆ. ಅದಕ್ಕೆ ಒಂದು ಶ್ಲೋಕ ಕೊನೆಯಲ್ಲಿ ಬರ್ತದೆ, ಏನಂತ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಅಂತ. ಆ ವಿಷ್ಣು ಸಹಸ್ರನಾಮಕ್ಕೆ ಈಕ್ವಲ್ ಆದ ನಾಮ ಯಾವುದು ಅಂದರೆ ಶ್ರೀರಾಮ ನಾಮ ಅಂತ. ಹೀಗಾಗಿ ನೋಡಿ, ರಾಮ ಅಂತ ಅನ್ಬೇಕಾದ್ರೆ ದಾಸರೇ ಹೇಳ್ತಾರೆ, ರಾ ಅಂತಂದಾಗ ನಮ್ಮ ಒಳಗಿನ ಪಾಪಗಳೆಲ್ಲ ಹೊರಗಡೆ ಹೋಗ್ತದೆ, ಮಾ ಅಂದಾಗ 2 ತುಟಿಗಳು ಕೂಡ ಮುಚ್ಚಿಕೊಳ್ತದೆ. ಹೀಗಾಗಿ ಹೊರಗೆ ಹೋದ ಪಾಪ ಮತ್ತೆ ಒಳಗೆ ಬರುವುದಿಲ್ಲ. ಹೀಗಾಗಿ ರಾಮ ಮಂತ್ರಕ್ಕೆ ತುಂಬ ಒಂದು ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾರೆ ದಾಸವರೇಣ್ಯರು, ಅದೇ ರೀತಿ ಅನೇಕ ಪುರಾಣಕಾರರು, ಶಾಸ್ತ್ರಕಾರರು ಎಲ್ಲರೂ ಕೂಡ. ಹೀಗಾಗಿ ಈ ಒಂದು ಪ್ರತಿಷ್ಠಾಪನಾ ಸಂದರ್ಭದಲ್ಲಿ ನಾವು ನೀವೆಲ್ಲರೂ ಕೂಡ ಸೇರಿ ಇಡೀ ಜಗತ್ತೇ ಇವತ್ತು ರಾಮನಾಮ ಸ್ಮರಣೆಯಲ್ಲಿ ಪುಳಕಿತವಾಗಿದೆ. ನಿಜವಾಗಿಯೂ ಕೂಡ ಇದೊಂದು ಅಭೂತಪೂರ್ವವಾದ ಕ್ಷಣ ಅಂತ ನಾವು, ಯಾಕೆಂದರೆ ಹಿಂದೆ ಹೀಗೆಲ್ಲ ಆಗಿತ್ತು. ರಾಮ ಇದ್ದ, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಆ ರಾಮನ ಒಂದು ಸ್ಮರಣೆಯನ್ನು ಮಾಡ್ತಾ ಇದ್ರು, ಈ ಕೃಷ್ಣನ ಸ್ಮರಣೆಯನ್ನು ಮಾಡ್ತಾ ಇದ್ರು ಅಂತ ಕೇಳ್ತಾ ಇದ್ವಿ. ಆದರೆ ಈಗ ನೋಡ್ತಾ ಇದ್ದೇವೆ, ನಾವು ಮಾಡ್ತಾ ಇದ್ದೇವೆ. ಇದೊಂದು ಸುಯೋಗ ಅಂತ ನಾವು ಹೇಳ್ಬೋದು. ಇವತ್ತಿನ ಪ್ರಸ್ತುತ ನಿಮ್ಮ ಶೀರ್ಷಿಕೆಯ ವಿಚಾರಕ್ಕೆ ಬರೋದು ಅಂತಾದರೆ ರಾಮ ತಾರಕ ಮಂತ್ರ ಹೋಮ ಅಂತ. ತಾರಕ ಅಂತಂದರೆ ತ್ರಿಪ್ಲವನ ತರಣಯೋಹೋ ಅಂತ ಧಾತು, ನಮ್ಮನ್ನ ದಾಟಿಸುವವ ಅಂತ ಅರ್ಥ. ಈ ಸಂಸಾರ ಬಂಧನದಿಂದ ನಮ್ಮನ್ನು ದಾಟಿಸಬೇಕಾದ್ರೆ ಯಾರಾದರೂ ಬೇಕಲ್ಲ, ಯಾರಿದ್ದಾರೆ? ಶ್ರೀರಾಮಚಂದ್ರನೇ. ನಾವು ರಾಮಾಯಣದಲ್ಲಿ ಒಂದು ಕಥೆಯನ್ನ ಕೇಳ್ತೇವೆ. ಗುಹಾ ಅಂತ ಒಬ್ಬ ದೋಣಿಯನ್ನು ನಡೆಸುವ ನಾವಿಕ. ಆ ನಾವಿಕನ ಹತ್ತಿರ ರಾಮ ವನವಾಸಕ್ಕೆ ಹೋದಾಗ ಗಂಗಾ ನದಿ, ಆ ಗಂಗಾ ನದಿಯನ್ನು ದಾಟಬೇಕು. ಆಗ ರಾಮ ದಡದಲ್ಲಿ ನಿಂತಿರ್ತಾನೆ. ರಾಮ ಹೇಳ್ತಾನೆ, ಗುಹಾ, ನಾನು ನಿನ್ನ ದೋಣಿಲಿ ಹತ್ತೇನೋ ಅಂತ. ಆಗ ಗುಹಾ ಅಂದ, ಬೇಡ ಬೇಡ, ನೀನು ಹತ್ತಬೇಡ, ನಿನ್ನ ಕಾಲು ತೊಳಿತೇನೆ, ಆಮೇಲೆ ನೀನು ಹತ್ತು ಅಂದ. ಯಾಕೆ ಅಂತಾನೆ ರಾಮ. ಇಲ್ಲ, ನಿನ್ನ ಪಾದದಲ್ಲಿ ಏನೋ ಒಂದು ಪೌಡ್ರ್ ಇದೆ ಅಂತೆ, ಪುಡಿ. ಅದು ಏನು ಮಾಡ್ತದೆ? ಕಲ್ಲನ್ನು ಕನ್ನೆಯನ್ನಾಗಿ ಮಾಡ್ತದೆ. ಅಹಲ್ಯೆ ಕಲ್ಲಾಗಿ ಬಿದ್ದಿದ್ಲು ಗೌತಮರ ಶಾಪದಿಂದ. ಆದ್ದರಿಂದ ಆ ಕಲ್ಲನ್ನು ಕನ್ನೆಯನ್ನಾಗಿ ಮಾಡುವ ಶಕ್ತಿ ನಿನ್ನ ಪಾದಕ್ಕಿದೆ. ಅದಕ್ಕೆ ನಿನ್ನ ಕಾಲು ತೊಳೆದು ಬಿಡ್ತೇನೆ, ಆಮೇಲೆ ನೀನು ಹತ್ತು ಅಂತ ಆ ಗುಹೆ ಹೇಳ್ತಾನೆ. ರಾಮ ತುಂಬ ಸರಳ, ಹಾಗೆ ಆಗಲಿ ಅಂತಂದ, ಕಾಲು ತೊಳೆಸ್ಕೊಂಡು ಹತ್ತಿದ. ಆಮೇಲೆ ದೋಣಿಯಲ್ಲಿ ಹೋಗಬೇಕಾದ್ರೆ ಗುಹಾ ರಾಮ ಮಾತಾಡ್ತಾರೆ. ರಾಮ ಕೇಳ್ತಾನೆ, ಗುಹಾ, ನಿನಗೆ ಕೊಡ್ಲಿಕ್ಕೆ ನನ್ನ ಹತ್ರ ಏನೂ ದುಡ್ಡಿಲ್ಲ ಕಣೋ, ಏನು ಕೊಡಲಿ ನಿಂಗೆ ಅಂತ ಕೇಳ್ತಾನೆ. ಆಗ ರಾಮ, ಆ ಗುಹಾ ಹೇಳಿದ ಮಾತು, ರಾಮ, ನಾನು ನೀನು ಒಂದೇ ಬಿಡು ಅಂದ. ಏನು ಅಂತಾನೆ ರಾಮ. ಇಲ್ಲ, ನಾನು ಬರೀ ಈ ಗಂಗಾ ನದಿಯ ಈ ದಡದಿಂದ ಆ ದಡಕ್ಕೆ ದಾಟಿಸ್ತೇನೆ, ನೀನು ಸಂಸಾರ ಬಂಧನದಿಂದ, ಸಂಸಾರ ಸಾಗರದಿಂದ ನನ್ನನ್ನು ದಾಟಿಸು, ಅದೇ ನೀನು ಕೊಡೋ ಫೀಸು ಅಂತ ತುಂಬ ಸರಳವಾಗಿ ಒಬ್ಬ ನಾವಿಕ ದೋಣಿ ನಡೆಸುವಂತಹ ಕಾಮನ್ ಮ್ಯಾನ್ ಜೊತೆ ಇಡೀ ರಾಷ್ಟ್ರ ದೇವತೆಯಾದ ರಾಮ ಅಷ್ಟು ಸರಳವಾಗಿದ್ದ. ಹೀಗಾಗಿ ನಮ್ಮ ಈ ರಾಮನಾಮ ಅಂತನ್ನೋದು ನಮ್ಮನ್ನು ಸಂಸಾರ ಭವಬಂಧನದಿಂದ ದಾಟಿಸುವಂತಹ ನಾಮ. ಅದಕ್ಕೆ ರಾಮ ತಾರಕ ಮಂತ್ರ ಹೋಮ ಅಂತ. ಈ ಶ್ರೀರಾಮ ಜಯ ರಾಮ ಜಯ ಜಯ ರಾಮ
ರಾಮ ಅಂತ ಆ ಮಂತ್ರ ಇರತಕ್ಕಂತಹದ್ದು. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಅದನ್ನು ಕೂಡ ನಾವು ಪಾರಾಯಣ ಮಾಡ್ತೇವೆ. ಒಂದು ಮಂತ್ರ ಅಂತಂದ್ರೆ ರಾಮ ಮಂತ್ರ ಅಂತಂದ್ರೆ ಅದಕ್ಕೆ ಅದು ತಾರಕ ಮಂತ್ರ. ಹೀಗಾಗಿ ಈ ಮಾರಕ ಅಂತಂದ್ರೆ ನಮಗೆ ಅಪೋಸ್ ಆಗೋದು, ತಾರಕ ಅಂತಂದ್ರೆ ನಮಗೆ ಅದು ಪಾಸಿಟಿವ್ ಎನರ್ಜಿಯನ್ನು ಕೊಡ್ತಕ್ಕಂತಹ ಮಂತ್ರ. ಆದ್ದರಿಂದ ರಾಮ ತಾರಕ ಮಂತ್ರ ಅಂತ ಹೇಳ್ತಾರೆ. ಈ ಹೋಮವನ್ನು ಮಾಡಬೇಕಾದ್ರೆ ಪ್ರಧಾನವಾಗಿ ಮೊದಲಿಗೆ ದೇವತಾ ಪ್ರಾರ್ಥನೆಯನ್ನು ಮಾಡಬೇಕು. ಆ ರಾಮನನ್ನೇ ಪ್ರಾರ್ಥನೆ ಮಾಡಬೇಕು. ಏನಂತ? ಆಪದಾಂ ಅಪಹರ್ತಾರಂ, ನಮ್ಮ ಆಪತ್ತುಗಳನ್ನು ನಾಶ ಮಾಡುವಂಥವ ನೀನೇ. ದಾತಾರಂ ಸರ್ವಸಂಪದಾಂ, ಎಲ್ಲ ಸಂಪತ್ತುಗಳನ್ನು ಕೂಡ ನೀನೇ ನಮಗೆ ಕೊಡ್ತಕ್ಕಂಥವ. ಲೋಕಾಭಿರಾಮನಾದ ಶ್ರೀರಾಮ ನಿನ್ನನ್ನು ಮತ್ತೆ ಮತ್ತೆ ನಮಸ್ಕಾರ ಮಾಡ್ತೇನೆ ಅಂತ ಆ ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮ ಆಪತ್ತುಗಳನ್ನು, ಲೋಕದ ಆಪತ್ತುಗಳನ್ನು ಪರಿಹಾರ ಮಾಡು, ಎಲ್ಲರಿಗೂ ಅವರವರಿಗೆ ಬೇಕಾದ ಸಂಪತ್ತನ್ನು ಕೊಡು ಅಂತ ದೇವತಾ ಪ್ರಾರ್ಥನೆ ಮಾಡಿ ಸ್ವಸ್ತಿ ಪುಣ್ಯಾಹ ವಾಚನೆ ಅಂತ ಮಾಡಬೇಕು. ಆ ಪುಣ್ಯಾಹ ವಾಚನೆ ಆನಂತರದಲ್ಲಿ ದೇವನಾಂದಿ ಅಂತ ಮಾಡಬೇಕು. ಈ ದೇವಾಲಯಗಳಿಗಾಗುವಾಗ ಮಾಮೂಲು ಗೃಹಸ್ಥರು ಮಾಡಬೇಕಾದ್ರೆ ನಾಂದಿ ಸಮಾರಾಧನೆಯನ್ನು ಮಾಡಿಕೊಂಡು ನಂತರದಲ್ಲಿ ಋತ್ವಿಗ್ವರ್ಣ ಅಂತ ಬಂದಂತಹ ಪುರೋಹಿತರಿಗೆ ಜವಾಬ್ದಾರಿಯನ್ನು ಕೊಡುವಂತಹದ್ದು, ಅದನ್ನೆಲ್ಲ ಕೊಟ್ಟು ಆನಂತರದಲ್ಲಿ ಅಗ್ನಿ ಪ್ರತಿಷ್ಠೆಯನ್ನು ಮಾಡತಕ್ಕಂತಹದ್ದು. ಈ ಅಗ್ನಿಗಳಲ್ಲಿ ಅನೇಕ ವಿಧ ಇದೆ. ಅಂದರೆ ಶಾಂತಿಗಳಲ್ಲಿ ವರದಾಂತ್ ಅನ್ನುವ ಅಗ್ನಿ, ಆಮೇಲೆ ಪೌಷ್ಟಿಕ ಕರ್ಮಗಳಲ್ಲಿ ಶಾಂತಿಗೆ ಬಲವರ್ಧನ, ಪೌಷ್ಟಿಕೆ ಬಲವರ್ಧನ, ಶಾಂತಿಗೆ ವರದಾಂತ್ ಅನ್ನುವ ಅಗ್ನಿ. ಆ ರೀತಿ ಅಗ್ನಿಗಳನ್ನು ಸ್ಥಾಪನೆ ಮಾಡಿಕೊಂಡು ಅಲ್ಲಿ ಹೋಮವನ್ನು ಕೇವಲ ತುಪ್ಪದಿಂದ ಮಾಡುವಂತಹ ಪದ್ಧತಿಯೂ ಕೂಡ ಇದೆ. ಇಲ್ಲ ಪರಮಾನ್ನದಿಂದ, ಯಾಕೆಂದರೆ ರಾಮ ಅವತಾರ ಮಾಡಿದ್ದೇ ಪಾಯಸದಿಂದ. ಹೀಗಾಗಿ ಪಾಯಸ, ಸಮಿತ್ತು, ತುಪ್ಪ ಅದನ್ನು ಕೂಡ ಹಾಕಿ ಹೋಮವನ್ನು ಮಾಡುವಂತಹ ಪದ್ಧತಿ ಇದೆ. ಕೊನೆಯಲ್ಲಿ ಪೂರ್ಣಾಹುತಿ 1008 ಆ ಆಹುತಿಗಳನ್ನು ಕೊಡೋ ಪದ್ಧತಿ. ಅಶಕ್ತರು ಕೇವಲ 108 ಕೊಡುವಂತಹ ಪದ್ಧತಿ. ಅದನ್ನು ಅವರವರ ಯೋಗ್ಯತೆಗೆ ಅನುಗುಣವಾಗಿ ಕೊಡಬೇಕು. ಹೀಗಾಗಿ ಈ ರಾಮ ತಾರಕ ಮಂತ್ರ ಏನೊಂದು 13 ಅಕ್ಷರಗಳ ಅದ್ಭುತವಾದ ಈ ಮಂತ್ರ ಇದೆ. ಇದು ತಾರಕ ಮಂತ್ರ. ನಾವೆಲ್ಲ ಭವಬಂಧನವನ್ನು ದಾಟಬೇಕಾದರೆ ಈ ರಾಮ ಮಂತ್ರ ಜಪ ಮಾಡಿದರೆ ಖಂಡಿತವಾಗಿಯೂ ಕೂಡ ನಮ್ಮನ್ನು ಆ ರಾಮ ಸಂಸಾರ ಬಂಧನದಿಂದ ತಾರಣೆ ಮಾಡ್ತಾನೆ. ಅದೇ ರಾಮ ತಾರಕ ಮಂತ್ರ. ಬಹಳ ಅದ್ಭುತ.